ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂಥ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಪ್ರತಿ ವರ್ಷದಲ್ಲಿ 3-4 ಬಾರಿ ಕೂಡ ಈ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗೋದ್ರಿಂದ ಇಲ್ಲಿಯ ರೈತರಿಗೆ ತಮ್ಮ ಜಮೀನುಗಳಿಗೂ ಕೂಡ ಹೋಗಲು ಆಗೋದಿಲ್ಲ. ಅದೇ ರೀತಿಯಾಗಿ ವಾಹನಗಳು ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಹೈಟ್ ಮಾಡಬೇಕಂತೇಳಿ ಗ್ರಾಮಸ್ಥರು 10 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದರು. ಸರ್ಕಾರ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಈ ವರ್ಷ ಕಟ್ತೇವೆ, ಮುಂದಿನ ವರ್ಷ ಮಾಡ್ತೇವೆ ಅಂತ ಹೇಳಿ. ಆದರೆ ನಾವು ಇವಾಗ ನೋಡ್ತಾ ಇರ್ಬೋದು, ಇಷ್ಟೇ ಪ್ರಮಾಣದಲ್ಲಿ ನೀರು ಹರಿದು ಹೋಗಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದರೆ ಈ ಹೋಲ್ಗಳ ಮೂಲಕ ನೀರು ಹೊರಗಡೆ ಹೋಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹಳ್ಳ ಕಟ್ಟುತ್ತೆ. ಹಳ್ಳ ಕಟ್ಟಿದ ನಂತರ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಜನರೇನು ನಿಂತಿದ್ದಾರೆ, ಇವರು ನಿಂತಿರಕ್ಕಿಂತ ಹೈಟಿನ ಪ್ರಮಾಣದಲ್ಲಿ ಆ ಸೇತುವೆಯಿಂದ ನೀರು ಉಕ್ಕಿ ಹರಿಯೋದ್ರಿಂದ ಸಂಪೂರ್ಣವಾಗಿ ಈ ಭಾಗ ಜಲಾವೃತವಾಗುತ್ತೆ. ಪ್ರತಿ ಬಾರಿನೂ ಕೂಡ ನಾವು ಈ ಒಂದು ಹಳ್ಳವನ್ನು ಏನು ಹೂಳು ತೆಗಿಬೇಕು ಮತ್ತು ಇಲ್ಲಿರುವಂಥ ಗಿಡ ಕಂಟೆಗಳನ್ನು ತೆರವು ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದರೂ ಕೂಡ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ. ಆದರೆ ಈ ಒಂದು ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು. ಹೈಟ್ ಮಾಡಿದರೆ ಸರಾಗವಾಗಿ ವಾಹನಗಳು ಅಡ್ಡಾಡ್ತವೆ ಮತ್ತು ಈ ಒಂದು ಜಲಾವೃತವಾಗುವ ಸೇತುವೆ ಅನಾಹುತಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡುತ್ತೆ. ಇದೊಂದು ದುರಂತನೂ ಕೂಡ ತಪ್ಪುತ್ತೆ ಅಂಥೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂಥ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಪ್ರತಿ ವರ್ಷದಲ್ಲಿ 3-4 ಬಾರಿ ಕೂಡ ಈ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗೋದ್ರಿಂದ ಇಲ್ಲಿಯ ರೈತರಿಗೆ ತಮ್ಮ ಜಮೀನುಗಳಿಗೂ ಕೂಡ ಹೋಗಲು ಆಗೋದಿಲ್ಲ. ಅದೇ ರೀತಿಯಾಗಿ ವಾಹನಗಳು ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಹೈಟ್ ಮಾಡಬೇಕಂತೇಳಿ ಗ್ರಾಮಸ್ಥರು 10 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದರು. ಸರ್ಕಾರ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಈ ವರ್ಷ ಕಟ್ತೇವೆ, ಮುಂದಿನ ವರ್ಷ ಮಾಡ್ತೇವೆ ಅಂತ ಹೇಳಿ. ಆದರೆ ನಾವು ಇವಾಗ ನೋಡ್ತಾ ಇರ್ಬೋದು, ಇಷ್ಟೇ ಪ್ರಮಾಣದಲ್ಲಿ ನೀರು ಹರಿದು ಹೋಗಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದರೆ ಈ ಹೋಲ್ಗಳ ಮೂಲಕ ನೀರು ಹೊರಗಡೆ ಹೋಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹಳ್ಳ ಕಟ್ಟುತ್ತೆ. ಹಳ್ಳ ಕಟ್ಟಿದ ನಂತರ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಜನರೇನು ನಿಂತಿದ್ದಾರೆ, ಇವರು ನಿಂತಿರಕ್ಕಿಂತ ಹೈಟಿನ ಪ್ರಮಾಣದಲ್ಲಿ ಆ ಸೇತುವೆಯಿಂದ ನೀರು ಉಕ್ಕಿ ಹರಿಯೋದ್ರಿಂದ ಸಂಪೂರ್ಣವಾಗಿ ಈ ಭಾಗ ಜಲಾವೃತವಾಗುತ್ತೆ. ಪ್ರತಿ ಬಾರಿನೂ ಕೂಡ ನಾವು ಈ ಒಂದು ಹಳ್ಳವನ್ನು ಏನು ಹೂಳು ತೆಗಿಬೇಕು ಮತ್ತು ಇಲ್ಲಿರುವಂಥ ಗಿಡ ಕಂಟೆಗಳನ್ನು ತೆರವು ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದರೂ ಕೂಡ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ. ಆದರೆ ಈ ಒಂದು ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು. ಹೈಟ್ ಮಾಡಿದರೆ ಸರಾಗವಾಗಿ ವಾಹನಗಳು ಅಡ್ಡಾಡ್ತವೆ ಮತ್ತು ಈ ಒಂದು ಜಲಾವೃತವಾಗುವ ಸೇತುವೆ ಅನಾಹುತಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡುತ್ತೆ. ಇದೊಂದು ದುರಂತನೂ ಕೂಡ ತಪ್ಪುತ್ತೆ ಅಂಥೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂಥ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಪ್ರತಿ ವರ್ಷದಲ್ಲಿ 3-4 ಬಾರಿ ಕೂಡ ಈ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗೋದ್ರಿಂದ ಇಲ್ಲಿಯ ರೈತರಿಗೆ ತಮ್ಮ ಜಮೀನುಗಳಿಗೂ ಕೂಡ ಹೋಗಲು ಆಗೋದಿಲ್ಲ. ಅದೇ ರೀತಿಯಾಗಿ ವಾಹನಗಳು ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಹೈಟ್ ಮಾಡಬೇಕಂತೇಳಿ ಗ್ರಾಮಸ್ಥರು 10 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದರು. ಸರ್ಕಾರ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಈ ವರ್ಷ ಕಟ್ತೇವೆ, ಮುಂದಿನ ವರ್ಷ ಮಾಡ್ತೇವೆ ಅಂತ ಹೇಳಿ. ಆದರೆ ನಾವು ಇವಾಗ ನೋಡ್ತಾ ಇರ್ಬೋದು, ಇಷ್ಟೇ ಪ್ರಮಾಣದಲ್ಲಿ
ಪ್ರಮಾಣದಲ್ಲಿ ನೀರು ಹರಿದು ಹೋಗಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದರೆ ಈ ಹೋಲ್ಗಳ ಮೂಲಕ ನೀರು ಹೊರಗಡೆ ಹೋಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹಳ್ಳ ಕಟ್ಟುತ್ತೆ. ಹಳ್ಳ ಕಟ್ಟಿದ ನಂತರ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಜನರೇ ನಿಂತಿದ್ದಾರೆ. ಇವರು ನಿಂತಿರಕ್ಕಿಂತ ಹೈಟಿನ ಪ್ರಮಾಣದಲ್ಲಿ ಆ ಸೇತುವೆಯಿಂದ ನೀರು ಉಕ್ಕಿ ಹರಿಯೋದ್ರಿಂದ ಸಂಪೂರ್ಣವಾಗಿ ಈ ಭಾಗ ಜಲಾವೃತವಾಗುತ್ತೆ. ಪ್ರತಿ ಬಾರಿನೂ ಕೂಡ ನಾವು ಈ ಒಂದು ಹಳ್ಳವನ್ನು ಏನು ಹೂಳು ತೆಗಿಬೇಕು ಮತ್ತು ಇಲ್ಲಿರುವಂಥ ಗಿಡ ಕಂಟೆಗಳನ್ನು ತೆರವು ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದರೂ ಕೂಡ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ. ಆದರೆ ಈ ಒಂದು ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು. ಹೈಟ್ ಮಾಡಿದರೆ ಸರಾಗವಾಗಿ ವಾಹನಗಳು ಅಡ್ಡಾಡ್ತವೆ ಮತ್ತು ಈ ಒಂದು ಜಲಾವೃತವಾಗುವ ಸೇತುವೆ ಅನಾಹುತಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡುತ್ತೆ. ಇದೊಂದು ದುರಂತನೂ ಕೂಡ ತಪ್ಪುತ್ತೆ ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂಥ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಪ್ರತಿ ವರ್ಷದಲ್ಲಿ 3-4 ಬಾರಿ ಕೂಡ ಈ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗೋದ್ರಿಂದ ಇಲ್ಲಿಯ ರೈತರಿಗೆ ತಮ್ಮ ಜಮೀನುಗಳಿಗೂ ಕೂಡ ಹೋಗಲು ಆಗೋದಿಲ್ಲ. ಅದೇ ರೀತಿಯಾಗಿ ವಾಹನಗಳು ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಹೈಟ್ ಮಾಡಬೇಕಂತೇಳಿ ಗ್ರಾಮಸ್ಥರು 10 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದರು. ಸರ್ಕಾರ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಈ ವರ್ಷ ಕಟ್ತೇವೆ, ಮುಂದಿನ ವರ್ಷ ಮಾಡ್ತೇವೆ ಅಂತ ಹೇಳಿ. ಆದರೆ ನಾವು ಇವಾಗ ನೋಡ್ತಾ ಇರ್ಬೋದು, ಇಷ್ಟೇ ಪ್ರಮಾಣದಲ್ಲಿ ನೀರು ಹರಿದು ಹೋಗಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದರೆ ಈ ಹೋಲ್ಗಳ ಮೂಲಕ ನೀರು ಹೊರಗಡೆ ಹೋಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹಳ್ಳ ಕಟ್ಟುತ್ತೆ. ಹಳ್ಳ ಕಟ್ಟಿದ ನಂತರ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಜನರೇ ನಿಂತಿದ್ದಾರೆ. ಇವರು ನಿಂತಿರಕ್ಕಿಂತ ಹೈಟಿನ ಪ್ರಮಾಣದಲ್ಲಿ ಆ ಸೇತುವೆಯಿಂದ ನೀರು ಉಕ್ಕಿ ಹರಿಯೋದ್ರಿಂದ ಸಂಪೂರ್ಣವಾಗಿ ಈ ಭಾಗ ಜಲಾವೃತವಾಗುತ್ತೆ. ಪ್ರತಿ ಬಾರಿನೂ ಕೂಡ ನಾವು ಈ ಒಂದು ಹಳ್ಳವನ್ನು ಏನು ಹೂಳು ತೆಗಿಬೇಕು ಮತ್ತು ಇಲ್ಲಿರುವಂಥ ಗಿಡ ಕಂಟೆಗಳನ್ನು ತೆರವು ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದರೂ ಕೂಡ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ. ಆದರೆ ಈ ಒಂದು ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು. ಹೈಟ್ ಮಾಡಿದರೆ ಸರಾಗವಾಗಿ ವಾಹನಗಳು ಅಡ್ಡಾಡ್ತವೆ ಮತ್ತು ಈ ಒಂದು ಜಲಾವೃತವಾಗುವ ಸೇತುವೆ ಅನಾಹುತಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡುತ್ತೆ. ಇದೊಂದು ದುರಂತನೂ ಕೂಡ ತಪ್ಪುತ್ತೆ ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುವಂಥ ಬೆಣ್ಣೆಹಳ್ಳ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ. ಗದಗ ಜಿಲ್ಲೆ ಯಾವಗಲ್ ಗ್ರಾಮದ ಸೇತುವೆ ಏನಿದೆ ಇದು ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಯಾಕಂತಂದರೆ ಈ ಒಂದು ಸೇತುವೆ ಮೇಲ್ಗಡೆ ನೀರು ಬರುವುದರಿಂದ ಸಂಪರ್ಕ ಕಡಿತವಾಗುತ್ತೆ. ನಾವಿಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸೇತುವೆ. ಈ ಸೇತುವೆ ಗದಗ ಮತ್ತು ನರಗುಂದ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಅದೇ ರೀತಿಯಾಗಿ ರೋಣಕ್ಕೂ ಕೂಡ ಇದೇ ಒಂದು ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡ್ತವೆ. ಇವಾಗ ನಾವು ಸೇತುವೆ ತಳಭಾಗದಲ್ಲಿದ್ದೇವೆ. ನಾವೇನು ನಿಂತುಕೊಂಡಿದ್ದೇವೆ ಈ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಪ್ರತಿ ವರ್ಷದಲ್ಲಿ 3-4 ಬಾರಿ ಕೂಡ ಈ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗೋದ್ರಿಂದ ಇಲ್ಲಿಯ ರೈತರಿಗೆ ತಮ್ಮ ಜಮೀನುಗಳಿಗೂ ಕೂಡ ಹೋಗಲು ಆಗೋದಿಲ್ಲ. ಅದೇ ರೀತಿಯಾಗಿ ವಾಹನಗಳು ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಹೈಟ್ ಮಾಡಬೇಕಂತೇಳಿ ಗ್ರಾಮಸ್ಥರು 10 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದರು. ಸರ್ಕಾರ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಈ ವರ್ಷ ಕಟ್ತೇವೆ, ಮುಂದಿನ ವರ್ಷ ಮಾಡ್ತೇವೆ ಅಂತ ಹೇಳಿ. ಆದರೆ ನಾವು ಇವಾಗ ನೋಡ್ತಾ ಇರ್ಬೋದು, ಇಷ್ಟೇ ಪ್ರಮಾಣದಲ್ಲಿ ನೀರು ಹರಿದು ಹೋಗಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದರೆ ಈ ಹೋಲ್ಗಳ ಮೂಲಕ ನೀರು ಹೊರಗಡೆ ಹೋಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹಳ್ಳ ಕಟ್ಟುತ್ತೆ. ಹಳ್ಳ ಕಟ್ಟಿದ ನಂತರ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಜನರೇ ನಿಂತಿದ್ದಾರೆ. ಇವರು ನಿಂತಿರಕ್ಕಿಂತ ಹೈಟಿನ ಪ್ರಮಾಣದಲ್ಲಿ ಆ ಸೇತುವೆಯಿಂದ ನೀರು ಉಕ್ಕಿ ಹರಿಯೋದ್ರಿಂದ ಸಂಪೂರ್ಣವಾಗಿ ಈ ಭಾಗ ಜಲಾವೃತವಾಗುತ್ತೆ. ಪ್ರತಿ ಬಾರಿನೂ ಕೂಡ ನಾವು ಈ ಒಂದು ಹಳ್ಳವನ್ನು ಏನು ಹೂಳು ತೆಗಿಬೇಕು ಮತ್ತು ಇಲ್ಲಿರುವಂಥ ಗಿಡ ಕಂಟೆಗಳನ್ನು ತೆರವು ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದರೂ ಕೂಡ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ. ಆದರೆ ಈ ಒಂದು ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು. ಹೈಟ್ ಮಾಡಿದರೆ ಸರಾಗವಾಗಿ ವಾಹನಗಳು ಅಡ್ಡಾಡ್ತವೆ ಮತ್ತು ಈ ಒಂದು ಜಲಾವೃತವಾಗುವ ಸೇತುವೆ ಅನಾಹುತಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡುತ್ತೆ. ಇದೊಂದು ದುರಂತನೂ ಕೂಡ ತಪ್ಪುತ್ತೆ ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.